ಸೇಫ್ ಲ್ಯಾಂಡಿಂಗ್ ರಕ್ಷಣೆಯೂ ಆಯಿತು. ಆದರೆ ಮುಂದಿನ 45 ದಿನ ಸುನಿತಾ ವಿಲಿಯಮ್ಸ್ಗೆ ದೊಡ್ಡ ಸವಾಲು. ದೃಷ್ಟಿಯಲ್ಲಿ ಸಮಸ್ಯೆ, ಮೂಳೆ ಸ್ನಾಯುಗಳ ಸೆಳೆತ. ಮರಳಿ ಬಂದ ಗಗನಯಾನಿಗಳಿಗೆ 1 ತಿಂಗಳು ರೌರವ ನರಕ. ಜೀವವನ್ನೇ ಒತ್ತೆಯಿಟ್ಟರೂ ಸುನಿತಾ ವಿಲಿಯಮ್ಸ್ಗೆ ಕೇವಲ 1 ಕೋಟಿ ಸಂಬಳ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಟ್ಟು ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ. ವಿಜ್ಞಾನ ಲೋಕ ಹೊಸದೊಂದು ಮೈಲುಗಲ್ಲಿಗೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಅಮೆರಿಕನ್ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ನಾಸಾ ಹೇಳಿದ್ದ ಸಮಯದಂತೆ ನಿಖರವಾಗಿ ಭಾರತೀಯ ಕಾಲಮಾನ ನಸುಕಿನ ಜಾವ 3:27 ಲ್ಯಾಂಡಿಂಗ್ ಆಗಿದ್ದಾರೆ. ಗಗನದಿಂದ ಭೂಮಿಗೆ ಮರಳಿದ ಈ ಮಹಾಪಯಣ ಹೇಗಿತ್ತು? ಇಡೀ ಭೂಮಂಡಲವೇ ಒಂದು ಕ್ಷಣ ನಿಬ್ಬೆರಗಾಗುವ ಕ್ಷಣ ಹೇಗಿತ್ತು? ಈ ದೃಶ್ಯ ಯಾವ ಹಾಲಿವುಡ್ ಸಿನಿಮಾ ಸೀನ್ಗೂ ಕಡಿಮೆಗಿಲ್ಲ. ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತಿದ್ದ ನೌಕೆ ಯಾವ ರೀತಿ ಸಮುದ್ರಕ್ಕೆ ಬೀಳುತ್ತೆ ನೋಡಿ. ಭಾರತೀಯ ಕಾಲಮಾನ ಮಂಗಳವಾರ ರಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳನ್ನ ಸ್ಪೇಸ್ ಎಕ್ಸ್ ಕ್ರೂಡ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಆರಂಭ ಮಾಡಿತ್ತು. ನಿರಂತರ 17 ಗಂಟೆಗಳ ಪ್ರಯಾಣದ ಬಳಿಕ ಭಾರತೀಯ ಕಾಲಮಾನ ಸರಿಯಾಗಿ ನಸುಕಿನ ಜಾವ 3:27 ಸಮಯಕ್ಕೆ ಅಮೆರಿಕಾದ ಫ್ಲೋರಿಡಾ ಸಾಗರದಲ್ಲಿ ಲ್ಯಾಂಡ್ ಆಗಿದೆ. ಅತ್ಯಂತ ನಾಜೂಕಾಗಿ ಕ್ಯಾಪ್ಸುಲ್ ಅನ್ನ ಹಡಗಿಗೆ ಶಿಫ್ಟ್ ಮಾಡಿ ಬೆಳಗ್ಗೆ 4:22 ಸುನಿತಾ ವಿಲಿಯಮ್ಸ್ ಅವರನ್ನ ಹೊರಗಡೆ ಕರೆತರಲಾಯಿತು. 4 ನೌಕಾ ಸಿಬ್ಬಂದಿ ಸುನಿತಾರನ್ನ ಎತ್ತುಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿದ್ದಾರೆ. ಬರೋಬ್ಬರಿ 9 ತಿಂಗಳ ಬಳಿಕ ಭೂಮಿಗೆ ಬಂದ ಸುನಿತಾರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಎದ್ದು ನಿಲ್ಲಲು ಆಗದ ಸುನಿತಾ ಕುಳಿತಲ್ಲೇ ನಗುಮುಖದಿಂದ ಕೈ ಬೀಸಿ ಸಂಭ್ರಮ ವ್ಯಕ್ತಪಡಿಸಿದ್ರು. 4 ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಗಡೆ ಬರ್ತಾಗಿದ್ದಂತೆ ಅವರು ಧರಿಸಿದ್ದ ವಿಶೇಷ ಸ್ಪೇಸ್ ಸೂಟ್ನಲ್ಲಿಯೇ ಹೆಲಿಕಾಪ್ಟರ್ ಮೂಲಕ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಇರುವಂತಹ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಇಷ್ಟು ದಿನ ಬಾಹ್ಯಾಕಾಶದಲ್ಲಿದ್ದ ಕಾರಣ ಅಲ್ಲಿನ ವಾತಾವರಣಕ್ಕೆ ಗಗನಯಾತ್ರಿಗಳು ಹೊಂದಿಕೊಳ್ಳಬೇಕಿದೆ. ಇಷ್ಟು ದಿನ ಬಾಹ್ಯಾಕಾಶದಲ್ಲಿದ್ದ ಕಾರಣ ಇಲ್ಲಿನ ವಾತಾವರಣಕ್ಕೆ ಗಗನಯಾತ್ರಿಗಳು ಹೊಂದಿಕೊಳ್ಳಬೇಕಾಗಿದೆ. ಅವರ ಆರೋಗ್ಯ ಸ್ಥಿತಿ ಸ್ಪಂದಿಸಬೇಕಾಗಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಹಾಗಾದರೆ ಅವರ ಮುಂದಿನ ಜೀವನ ಹೇಗಿರಲಿದೆ? ಅವರು ಎದುರಿಸಬೇಕಾಗುವಂತಹ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳು ಏನು ಮತ್ತು ಅವರಿಗೆ ನಾಸಾ ಯಾವ ರೀತಿ ಚಿಕಿತ್ಸೆಯನ್ನ ನೀಡುತ್ತೆ ಎನ್ನುವುದನ್ನೇ ಹೇಳ್ತೀವಿ ಕೇಳಿ. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ವಾಪಸ್ ಆಗಿದ್ದಾರೆ. ಬಾಹ್ಯಾಕಾಶದಲ್ಲಿ 286 ದಿನಗಳು ಕಳೆದ ಇಬ್ಬರಿಗೂ ಈಗ ಅಸಲಿ ಸವಾಲುಗಳು ಎದುರಾಗ್ತಾಗಿದೆ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಡತೊಡಗುತ್ತಾಗಿದೆ. ದೃಷ್ಟಿಯಲ್ಲಿ ಸಮಸ್ಯೆ, ಮೂಳೆ ಸ್ನಾಯು ಸೆಳೆತ. ಮರಳಿ ಬಂದ ಗಗನಯಾನಿಗಳಿಗೆ 1 ತಿಂಗಳು ನಕಾರಾತ್ಮಕವಾಗಿರುತ್ತೆ, ಅಂದರೆ ನರಕವಾಗಿರುತ್ತೆ. ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆಗೆ ಬಲ ಕ್ಷೀಣವಾಗಿರುತ್ತೆ. ಬಾಹ್ಯಾಕಾಶದಲ್ಲಿ ಎಲ್ಲವೂ ತೇಲಾಡ್ತಾ ಇರುತ್ತೆ. ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯು ವಸ್ತುಗಳಿಂದ ಹಿಡಿದು ನಮ್ಮ ದೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ, ನೆಲದ ಮೇಲೆ ನಿಲ್ಲುವಂತೆ ಮಾಡುತ್ತೆ. ಆದರೆ ಬಾಹ್ಯಾಕಾಶದಲ್ಲಿ ತೇಲುವ ಸ್ಥಿತಿ ಇರುವ ಕಾರಣ ಗಗನಯಾನಿಗಳು ಇಷ್ಟು ದಿನ ತೂಕವೇ ಇಲ್ಲದಂತಹ ಅನುಭವವನ್ನ ಪಡೆಯುತ್ತಿದ್ರು. ಗಗನಯಾನಿಗಳು ಭೂಮಿಗೆ ಮರಳಿದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಗೆ ದೇಹ ಒಗ್ಗಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗತ್ತೆ. ವಾತಾವರಣಕ್ಕೆ ಹೊಂದಿಕೊಳ್ಳಲು ಕೆಲವು ವಾರಗಳು, ತಿಂಗಳುಗಳೇ ಬೇಕಾಗತ್ತೆ. ಯಾಕಂದ್ರೆ ಗಗನಯಾನಿಗಳು ತಮ್ಮ ದೇಹದ ಭಾರವನ್ನ ಅನುಭವವೇ ಇರೋದಿಲ್ಲ. ನಡೆದಾಡಲು ಆಗದೆ ವಿಪರೀತ ಆಯಾಸ, ಬಲಹೀನತೆಯಿಂದ ಬಳಲ್ತಾ ಇರ್ತಾರೆ. ಬಾಹ್ಯಾಕಾಶದಿಂದ ಭೂಮಿ ಮೇಲಿನಿಂದ ಸ್ನಾಯುಗಳು ಕೆಲಸ ಮಾಡೋದಿಲ್ಲ. ದೇಹದ ಭಾರವನ್ನ ತಡೆಯುವ ಶಕ್ತಿ ಕೂಡ ಸ್ನಾಯುಗಳು ಕಳೆದುಕೊಂಡಿರತ್ತೆ. ಕಾಲುಗಳು, ಬೆನ್ನು ಮತ್ತು ಕುತ್ತಿಗೆ ಭಾಗದಲ್ಲಿ ವಿಪರೀತ ನೋವು ಉಂಟಾಗ್ತಾ ಇರತ್ತೆ. ಸರಿಯಾಗಿ ನೆಲದ ಮೇಲೆ ನಿಲ್ಲೋದಕ್ಕೂ ಆಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿರುತ್ತೆ. ದೇಹದ ಸಮತೋಲನ ಸಾಧಿಸಲು ಪರದಾಡುವ ಗಗನಯಾನಿಗಳು 1% ಮಾಂಸಖಂಡವನ್ನ ಕಳೆದುಕೊಂಡಿರ್ತಾರೆ.
ಇದರಿಂದ ಭೂಮಿಗೆ ಮರಳಿದಾಗ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಅಂತರಿಕ್ಷದಿಂದ ಮರಳಿದ ಎಲ್ಲಾ ಗಗನಯಾನಿಗಳನ್ನ ಸ್ಟ್ರೆಚರ್ನಲ್ಲಿಯೇ ಕರೆದುಕೊಂಡು ಹೋಗಲಾಗುತ್ತೆ. ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸಿ ಪ್ರತಿನಿತ್ಯ ವ್ಯಾಯಾಮ ಮಾಡುತ್ತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ಗೆ ಜಗತ್ತೇ ತಿರುಗುವಂತಹ ಅನುಭವ ಆಗಿದೆ. ಕಣ್ಣು ಮಂಜಾದ ರೀತಿಯಾಗತ್ತೆ. ಹತ್ತಿರದಲ್ಲಿರುವ ವಸ್ತುಗಳನ್ನು ನಿಖರವಾಗಿ ನೋಡೋದಕ್ಕೆ ಕಷ್ಟವಾಗತ್ತೆ. ತಲೆಭಾಗ ಮತ್ತು ಎದೆ ಭಾಗಕ್ಕೆ ಮೇಲ್ಮುಖವಾಗಿ ರಕ್ತ ಹರಿಯುವುದರಿಂದ ಮುಖಚರ್ಯೆ ಬದಲಾಗತ್ತೆ. ಬಿಪಿಯಲ್ಲಿ ದಿಢೀರ್ ಕುಸಿತವಾಗುವ ಸಾಧ್ಯತೆ ಇರುತ್ತೆ. ತಲೆ ತಿರುಗಿ ಬೀಳುವ ಲಕ್ಷಣಗಳು ಇರುತ್ತೆ. ಬೆಳಕಿಗೆ ಹೊಂದಿಕೊಳ್ಳಲು ಕಷ್ಟವಾಗತ್ತೆ. ಶಬ್ದಗಳು ಕೇಳೋದು, ವಾಸನೆ ಹಿಡಿಯೋದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದೆಲ್ಲ ಸಮಸ್ಯೆಗಳಿಗೂ ವೈದ್ಯರು ಕೆಲವೊಂದಿಷ್ಟು ಮಾರ್ಗೋಪಾಯಗಳನ್ನ ಸೂಚಿಸುತ್ತಾರೆ. ಅದನ್ನ ಪಾಲಿಸಿದ್ರೆ ಕೆಲವು ವಾರಗಳಲ್ಲಿ ಸುನಿತಾ ಮತ್ತು ವಿಲ್ಮೋರ್ ಆರೋಗ್ಯ ಸುಧಾರಣೆಯಾಗತ್ತೆ. ಭೂಮಿಗೆ ಮರಳುವ ಮೊದಲೇ ಸುನಿತಾ ವಿಲಿಯಮ್ಸ್, ನಾವು ಇಲ್ಲಿ ವ್ಯಾಯಾಮ ಮಾಡ್ತಾ ಇದ್ವಿ, ಎಲ್ಲವನ್ನೂ ಎದುರಿಸೋಕೆ ಸಿದ್ಧವಾಗಿದ್ದೇವೆ ಅಂತ ಇಮೇಲ್ ಮಾಡಿ ವೈದ್ಯರಿಗೂ ತಿಳಿಸಿದ್ರು. ಈಗ ಇದೇ ಆತ್ಮವಿಶ್ವಾಸದಲ್ಲಿ ಮರಳಿರುವ ಗಗನಯಾನಿಗಳಿಗೆ ಇನ್ನೂ ಚಿಕಿತ್ಸೆ ಶುರುವಾಗಲಿದೆ. ವ್ಯಾಯಾಮದ ಮೂಲಕ ಜೀವನ ಶೈಲಿಯನ್ನ ಹೊಂದಾಣಿಕೆ ಮಾಡುವ ಕೆಲಸ ಶುರುವಾಗ್ತಾ ಇದೆ. ಇನ್ನು ತಮ್ಮ ಜೀವವನ್ನ ಒತ್ತೆ ಇಟ್ಟು ಕೆಲಸ ಮಾಡಿದ್ದು ಕೇವಲ 1 ಕೋಟಿ ರೂಪಾಯಿ ವೇತನಕ್ಕೆ ಮಾತ್ರ. ಹೌದು, ಸುನಿತಾ ವಿಲಿಯಮ್ಸ್ಗೆ ಭೂಮಿಗೆ ಬಂದಿರುವ ಸಂತಸದ ವಿಚಾರ. ಆದರೆ ಇಷ್ಟೊಂದು ಅಪಾಯಕಾರಿ ಮತ್ತು ಜೀವವನ್ನೇ ಒತ್ತೆ ಇಟ್ಟು ಮಾಡುವ ಕೆಲಸಕ್ಕೆ ಸಂಬಳ ಎಷ್ಟಿರಬಹುದು ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಆದರೆ ಇದರ ಬಗ್ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅಚ್ಚರಿಗೆ ಕಾರಣವಾಗಿದೆ. ಅಮೆರಿಕ ಕೇಂದ್ರ ಸರ್ಕಾರಿ ನೌಕರರ ವ್ಯಾಪ್ತಿಯಲ್ಲಿ ಬರುವ GS-15 ಗ್ರೇಡ್ನಲ್ಲಿ ಗಗನಯಾನಿಗಳಿಗೆ ವೇತನವನ್ನ ನೀಡಲಾಗುತ್ತೆ. ಈ ಪ್ರಕಾರ ವಾರ್ಷಿಕ 1 ಕೋಟಿ 8 ಲಕ್ಷ ರೂಪಾಯಿಯಿಂದ 1 ಕೋಟಿ 41 ಲಕ್ಷ ರೂಪಾಯಿವರೆಗೆ ವೇತನವನ್ನ ನೀಡಲಾಗುತ್ತೆ. ಇನ್ನು ವೇತನ ಹೊರತುಪಡಿಸಿ ಈ 9 ತಿಂಗಳ ಮಿಷನ್ಗೆ ನಾಸಾ ಹೆಚ್ಚುವರಿ ವೇತನ ನೀಡುವ ಸಾಧ್ಯತೆ ಇದೆ. ಇದು ಅಂದಾಜು 81 ಲಕ್ಷ ರೂಪಾಯಿದಿಂದ 1 ಕೋಟಿ 5 ಲಕ್ಷ ರೂಪಾಯಿಯವರೆಗೂ ಆಗಬಹುದು ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ಆರೋಗ್ಯದ ಮೇಲೂ ಎಫೆಕ್ಟ್. ಜೀವವನ್ನ ಒತ್ತೆ ಇಡಬೇಕು, ಯಾವಾಗ ಏನಾಗತ್ತೆ ಗೊತ್ತಿಲ್ಲ. ಇಷ್ಟೊಂದು ಹೈ ರಿಸ್ಕ್ ಕೆಲಸಕ್ಕೆ ಇಷ್ಟು ಕಡಿಮೆ ಸಂಬಳನ ಅನ್ನೋ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಹಾಗಾದ್ರೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಜೀವನ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, 286 ದಿನಗಳ ಬಳಿಕ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಬಾಹ್ಯಾಕಾಶದಲ್ಲಿ ಸಾವನ್ನ ಗೆದ್ದು ಬಂದಿದ್ದಾರೆ. ಅಷ್ಟಕ್ಕೂ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮರಳಿದ ಬಳಿಕ ಆ ಕ್ಷಣ ವಿಶ್ವವೇ ಕೊಂಡಾಡಿತ್ತು. ಆದರೆ ಇಬ್ಬರು ಬಾಹ್ಯಾಕಾಶಕ್ಕೆ ಹೋಗಿದ್ಯಾಕೆ, ಅಲ್ಲಿ ಸಿಲುಕಿಕೊಂಡಿದ್ದು ಹೇಗೆ, ನಿಜಕ್ಕೂ ಅಲ್ಲಿ ಏನಾಯ್ತು ಅನ್ನೋದೇ ರೋಚಕ. ಹೌದು, ಸುನಿತಾ ವಿಲಿಯಮ್ಸ್ ಮೂಲತಃ ಫ್ಲೈಟ್ ಇಂಜಿನಿಯರ್. ಬಾಹ್ಯಾಕಾಶಕ್ಕೆ ಮಾನವ ಸಹಿತ ಕಳಿಸುವ ನೌಕೆ ಮತ್ತು ಕ್ಯಾಪ್ಸೂಲ್ಗಳ ಗುಣಮಟ್ಟ ಮತ್ತು ಅದರ ಬಳಕೆ ಯೋಗ್ಯತೆಯನ್ನ ಪರಿಶೀಲಿಸುವ ಕೆಲಸ ಮಾಡ್ತಾರೆ. ನಾಸಾದ ಮಾನವ ಸಹಿತ ಅಂತರಿಕ್ಷ ವಾಹನಗಳ ಕ್ವಾಲಿಟಿ ಚೆಕ್ಕರ್ ಅಂತ ಕೂಡ ಹೇಳಬಹುದು. ಈ ಬಾರಿಯೂ ಅಮೆರಿಕದ ಖ್ಯಾತ ಸ್ಪೇಸ್ ಕ್ರಾಫ್ಟ್ ಕಂಪನಿ ಬೋಯಿಂಗ್ ತಯಾರಿಸಿದ್ದ ಸ್ಟಾರ್ ಲೈನರ್ ಪರೀಕ್ಷೆಗೆ ಅಂತ ತೆರಳಿದ್ರು. ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇಬ್ಬರು ಸಂತಸದಿಂದಲೇ ಹೋಗಿದ್ರು. ಜೂನ್ 5, 2024ರಂದು ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೇಪ್ ಕ್ಯಾನವರಲ್ನಲ್ಲಿ ಆರಂಭಗೊಂಡಿದ್ದ ಸ್ಟಾರ್ ಲೈನರ್ ಮಿಷನ್ 8 ದಿನಗಳ ಕಾಲ ಇತ್ತು. ಆದರೆ ಆಗಸಕ್ಕೆ ಹಾರಿದ ಕೆಲವು ಗಂಟೆಗಳಲ್ಲಿ ಆಗಸದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ನೌಕೆಯಲ್ಲಿರುವ ಹೀಲಿಯಂ ಗ್ಯಾಸ್ ಲೀಕೇಜ್ ಆಗಿತ್ತು. ಇಂಜಿನ್ ಪ್ರೊಪೆಲ್ಲರ್ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಲ್ಲಿ ಪಾರ್ಕಿಂಗ್ ಆಗ್ತಾ ಇದ್ದಂತೆ ವಿಚಿತ್ರ ಶಬ್ದ ಬರೋದಕ್ಕೆ ಶುರುವಾಗಿತ್ತು. ನೌಕೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇದು ಪ್ರಯಾಣಕ್ಕೆ ಯೋಗ್ಯವಲ್ಲ ಅನ್ನೋದನ್ನ ಖಾತರಿಪಡಿಸ್ತಾರೆ. ನಾಸಾದಲ್ಲಿದ್ದ ಇಂಜಿನಿಯರ್ಗಳು ಕೂಡ ಸತತ ಪರಿಶೀಲನೆಯನ್ನ ಮಾಡ್ತಾರೆ. ಆದರೆ ಸ್ಟಾರ್ ಲೈನರ್ ರಿಪೇರಿ ಆಗೋ ಸಾಧ್ಯತೆನೇ ಕಾಣಿಸ್ತಾ ಇಲ್ಲ. ಹೀಗಾಗಿ ಸ್ಟಾರ್ ಲೈನರ್ನಲ್ಲಿ ವಾಪಸ್ ಬರಬೇಕಿದ್ದ ಇಬ್ಬರು ಗಗನಯಾನಿಗಳು ಸ್ಪೇಸ್ ಸ್ಟೇಷನ್ನಲ್ಲಿ ಉಳಿದುಕೊಳ್ಳಬೇಕಾಗತ್ತೆ. ಸೆಪ್ಟೆಂಬರ್ ತಿಂಗಳು ಸ್ಟಾರ್ ಲೈನರ್ ಗಗನಯಾನಿಗಳಿಲ್ಲದೆ ಮರಳತ್ತೆ ಅನ್ನೋ ಸಂದೇಶವನ್ನ ನಾಸಾ ರವಾನಿಸುತ್ತೆ. ಇದಾದ ಬಳಿಕ ಕಾರಣಾಂತರಗಳಿಂದ ಸುನಿತಾ ವಿಲಿಯಮ್ಸ್ರನ್ನ ಅಲ್ಲಿಂದ ಕರೆತರೋದಕ್ಕೂ ಕೂಡ ವಿಳಂಬವಾಗತ್ತೆ. ಇದರಿಂದಾಗಿ ಕೊನೆಗೂ 286 ದಿನಗಳ ನರಕ ವನವಾಸದೊಂದಿಗೆ ಈಗ ಭೂಮಿಗೆ ತಲುಪಿದ್ದು ಇಡೀ ವಿಶ್ವವೇ ಅವರನ್ನ ಕೊಂಡಾಡ್ತಾ ಇದೆ.